ಯದ್ಧರ್ಮಸೂನೋರ್ಬತ ರಾಜಸೂಯೆ ನಿರೀಕ್ಷ್ಯ ದೃಕ್ ಸ್ವಸ್ಥೈನಂ ತ್ರಿಲೋಕಃ ಕಾರ್ತ್ಸ್ನೇನ ಚಾತ್ರೋಪಗತಂ ವಿಧಾತುರರ್ವಾಕ್ ಶ್ರುತೌ ಕೌಶಲ ಮಿತ್ಯಮನ್ಯತ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 13ನೇ ಶ್ಲೋಕ ಇದು. ಕಳೆದ ದಿವಸವೇ ಇದರ ಅರ್ಥ ಮತ್ತೆ ವಲ್ಲಭಾಚಾರ್ಯರು ಮೊದಲಾದವರು ಮಾಡಿದ ವ್ಯಾಖ್ಯಾನ, ಭಾಗವತ ತಾತ್ಪರ್ಯ, ಹೀಗೆ ಅನೇಕ ಸಂಗತಿಗಳನ್ನು ನೋಡಿದ್ದೇವೆ. ವಿಜಯಧ್ವಜರು, ಯಾದವಾರ್ಯರು, ಅನಂತ ತೀರ್ಥರು ಮೊದಲಾದವರು ಮಾಡುವ ವ್ಯಾಖ್ಯಾನಗಳು, ಬನಂಜೆ ಗೋವಿಂದಾಚಾರ್ಯ ಮಾಡುವ ವ್ಯಾಖ್ಯಾನ, ಅದೆಲ್ಲವನ್ನು ಕೂಡ ಇವತ್ತು ನಾವು ನೋಡಬೇಕಾಗಿದೆ. ಕೆಲವು ಶಬ್ದಗಳ ಅರ್ಥಗಳನ್ನು ಈಗ ಗಮನಿಸಬೇಕು ನಾವು. ಅದರಲ್ಲಿ ದೃಕ್ ಸ್ವಸ್ಥ್ಯಯನಂ ಅಂತಿದೆ. ದೃಕ್ ಅಂದ್ರೆ ಕಣ್ಣು. ಆ ರಾಜಸೂಯಾಗಕ್ಕೆ ಬಂದಂಥ ಅತಿಥಿ ಅಭ್ಯಾಗತರ ಕಣ್ಣುಗಳಿಗೆ ಇದು ಸ್ವಸ್ಥ್ಯಯನ, ಮಂಗಳವನ್ನು ಕೊಡುವಂಥದ್ದು, ಕಲ್ಯಾಣವನ್ನು ಕೊಡುವಂಥದ್ದು ಅಂತ ಹೀಗಾದ್ರೆ ಅರ್ಥ, ಆನಂದವನ್ನು ಕೊಡುವಂಥದ್ದು. ಅದನ್ನು ನೋಡಿ 3 ಲೋಕದ ಜನ ಹೀಗೆ ಭಾವಿಸಿದರು. ಚತುರ್ಮುಖ ಬ್ರಹ್ಮ ಇಲ್ಲಿಯವರೆಗೆ ದೊಡ್ಡ ಪ್ರಮಾಣದ ಸೃಷ್ಟಿಯನ್ನೇನೋ ಮಾಡಿದ್ದಾನೆ. ಆದರೆ ಅವನ ಅಂತ್ಯ ಸೃಷ್ಟಿ, ಇದು ಕೊನೆಯ ಸೃಷ್ಟಿ, ಈ ಕೃಷ್ಣನ ಶರೀರ. ಇದರಲ್ಲಿ ಇಲ್ಲಿಯವರೆಗೆ ಆ ಚತುರ್ಮುಖ ಬ್ರಹ್ಮ ಗಳಿಸಿದ ಅನುಭವ, ಜ್ಞಾನ, ಕೌಶಲ, ಅದೆಲ್ಲದರ ಒಂದು ಪರಾಕಾಷ್ಠೆ ಕಾಣಿಸ್ತದೆ. ಇಲ್ಲಿಯವರೆಗೆ ಆತ ಸೃಷ್ಟಿಸಿದ ಅದೆಲ್ಲ ಸುಂದರ ವಸ್ತುಗಳು, ಸುಂದರ ಸ್ತ್ರೀಯರು, ಪುರುಷರು, ಪ್ರಾಣಿಗಳು, ಏನೇನಿದೆ ಅದೆಲ್ಲವನ್ನು ಮೀರಿಸಿದಂಥ ಒಂದು ಅದ್ಭುತ ದೃಶ್ಯ ಕಾವ್ಯ ಇಲ್ಲಿದೆ ಅಂತ ಅವರು ಭಾವಿಸಿದರು. ಅತ್ರ ಉಪಗತಂ ಒಂದು ಶ್ಲೋಕದಲ್ಲ ಇದೆಯಲ್ಲ, ಅತ್ರ ಅಂದ್ರೆ ಕೃಷ್ಣನ ಶರೀರದಲ್ಲಿ ಬಂದು ಇಳಿದಿದೆ ಅವನ ಕೌಶಲವೆಲ್ಲವೂ ಅಂತ ಹೀಗೆ ಅವರು ಭಾವಿಸಿದರು. ಆದರೆ ಇದು ಸತ್ಯ ಏನಲ್ಲ. ಜನ ಹಾಗೆ ಭಾವಿಸಿದ್ರು, 3 ಲೋಕದಲ್ಲಿರೋ ಜನ ಭಾವಿಸಿದ್ರು, ಆದರೆ ಸತ್ಯವಲ್ಲ. ಬತ ಶ್ಲೋಕವೇ ಬತ ಅಂತ ಹೇಳಿದೆ. ಆಚಾರ್ಯರು ಕೂಡ ತ್ರಿಲೋಕಸ್ಯ ಅಜ್ಞಾನಂ ಬತ ಅಂತ ಹೇಳಿದ್ದಾರೆ. 3 ಲೋಕಕ್ಕೂ ಕೂಡ ಹೀಗೊಂದು ಅಜ್ಞಾನ ಇದೆಯಲ್ಲ, ನಿಜವಾಗ್ಲೂ ಇದೊಂದು ಆಶ್ಚರ್ಯವೇ ಹೌದು. ಭಾಗವತ ತಾತ್ಪರ್ಯ ಹಾಗೆ ಹೇಳಿದೆ, ಜ್ಞಾನಾನಂದ ರೂಪವಾದ ಈ ವಿಷ್ಣುವಿನ ಶರೀರ ಇದು. ಇದನ್ನು ನೋಡಿಯೂ ಕೂಡ ಜನ ಇದನ್ನ ಕೇವಲ ಭೌತಿಕ ಅಂತ ಭಾವಿಸ್ತಾರಲ್ಲ, ಪಂಚಮಹಾಭೂತಗಳಿಂದ ಹುಟ್ಟಿದ್ದುದು ಅಂತ ಭಾವಿಸ್ತಾರಲ್ಲ. ಜಗತ್ತಿನಲ್ಲಿ ಅನೇಕರಿಗೆ, ಹೆಚ್ಚಿನ ಜನರಿಗೆ ಇಂಥದೇ ಭ್ರಾಂತಿ ಇದೆಯಲ್ಲ, ಬಹುಸ್ಥಿತ ಬಹು ಜನರಲ್ಲಿ ಹೀಗೆ ಭ್ರಾಂತಿನೇ ಇದೆಯಲ್ವಾ ಅಂತ ಭಾಗವತ ತಾತ್ಪರ್ಯದ ಸ್ಕಂದ ಪುರಾಣದ ಮಾತು ಹೇಳಿದ್ದನ್ನ ವಿಜಯಧ್ವಜರು ಇಲ್ಲಿ ತೋರಿಸಿದ್ದಾರೆ. ಅಲ್ಲಿ ಜ್ಞಾನಿಗಳು ಅಜ್ಞಾನಿಗಳು ಇಬ್ಬರದು ಕೂಡ ಒಂದು ಸಮುಚ್ಚಯವನ್ನ ತಿಳ್ಕೊಳ್ಬೇಕು. ಚ ಅಂತಿದೆ ಶ್ಲೋಕದಲ್ಲಿ. ಚ ಅಂದ್ರೆ ಎಲ್ಲರೂ ಕೂಡ ಅಂತ ಅದರ ತಾತ್ಪರ್ಯ. ಯಾರು ಅಜ್ಞಾನಿಗಳು ಮತ್ತು ಜ್ಞಾನಿಗಳೆಲ್ಲರೂ ಕೂಡ ಅಂತ ಹೀಗೆ ಅರ್ಥ ಬರೀತಾರೆ. ಅದರ ಮರ್ಮ ಏನು ಅಂತ ಮುಂದೆ ನೋಡೋಣ. ತಥಾಚ ಏವಂ ಯೋಜನಾ ಅಂತ ಶ್ಲೋಕದ ಒಟ್ಟಾರೆ ಯೋಜನಾ ತೋರಿಸಿದ್ದಾರೆ ವಿಜಯಧ್ವಜ ತೀರ್ಥರು. ತ್ರಿಲೋಕ ಅಂತ ಶಬ್ದ ಇದೆ. ತ್ರಿಲೋಕ ಅಂದ್ರೆ 3 ಲೋಕದಲ್ಲಿರುವವರು ಅಂತ ಒಂದು ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಇಲ್ಲಿ ತ್ರಿಲೋಕ ಅಂತ ಶಬ್ದಕ್ಕೆ ಬೇರೆ ಅರ್ಥ ಹೇಳ್ತಾರೆ. ಲೋಕ ಅಂದ್ರೆ ಪ್ರಕಾಶ, ಎಕ್ಸ್ಪೋಜರ್ ಅಂತ ಅರ್ಥ. ಈ 3ರಲ್ಲಿ ಜ್ಞಾನವುಳ್ಳವರು, ಅಪೌರುಷೀಯವಾದ ವೇದಗಳು, ಇತಿಹಾಸ ಅಂತ ಕರೆಸ್ಕೊಂಡಿರುವ ಮಹಾಭಾರತ ಮತ್ತು ಪಂಚರಾತ್ರ ಮೂಲ ರಾಮಾಯಣಗಳು, ಹಾಗೆ ಪುರಾಣ ಅಂತ ಕರೆಸ್ಕೊಂಡಿರುವ ಭಾಗವತಾದಿಗಳು, ಇವುಗಳೆಲ್ಲದರಲ್ಲಿಯೂ ಅಧ್ಯಯನ ಮಾಡಿ ಜ್ಞಾನ ಪಡ್ಕೊಂಡಿರುವಂತಹ ಜನ ಅವರೇ ತ್ರಿಲೋಕರು. ಅಂತೂ ವೇದ, ಪುರಾಣ, ಇತಿಹಾಸವನ್ನು ಮಾತ್ರ ಪ್ರಮಾಣ ಅಂತ ಭಾವಿಸಿರುವ ಜನ ಅಲ್ಲಿ ಕೃಷ್ಣನ ರಾಜಸೂಯಾಗಕ್ಕೆ ಬಂದಿದ್ರು. ಅವರು ಕೃಷ್ಣನಿಗೆ ಅಗ್ರಪೂಜೆ ಸಂದದ್ದನ್ನು ಕೂಡ ನೋಡಿದರು. ಕೃಷ್ಣನ ದಿವ್ಯವಾದ ವ್ಯಕ್ತಿತ್ವವನ್ನು ನೋಡಿ ಅವರಿಗೆ ಅನಿಸಿತೇನು ಅಂದ್ರೆ, ಈ ಚತುರ್ಮುಖ ಬ್ರಹ್ಮ ಮನುಷ್ಯ ಸೃಷ್ಟಿಯನ್ನೇನು ಮಾಡಿದ್ದಾನಲ್ಲ, ಮನುಷ್ಯ ಸೃಷ್ಟಿಯ
ಹಾದಿಯಲ್ಲಿದ್ದಾನೆ. ಅನೇಕ ಜನ ಮನುಷ್ಯರನ್ನು ಈ ಹಿಂದೆನೂ ಸೃಷ್ಟಿ ಮಾಡಿದ್ದಾನೆ, ಮತ್ತೆ ಇನ್ನು ಮುಂದೂ ಮಾಡುವನಿದ್ದಾನೆ. ಆ ಶ್ರುತಿ ಅಂದ್ರೆ ಮಾರ್ಗ ಅಂತ ಅರ್ಥ. ಅರ್ವಾಕ್ ಶ್ರುತವು ಎಂಬಲ್ಲಿ ಶ್ರುತಿ ಅಂದ್ರೆ ಮಾರ್ಗ. ಸೃಷ್ಟಿಯ ಮಾರ್ಗದಲ್ಲಿ ಇನ್ನೂ ಇದ್ದಾನವನು, ಸೃಷ್ಟಿಯನ್ನು ಮುಗಿದಿಲ್ವಲ್ಲ. ಆ ಚತುರ್ಮುಖ ಬ್ರಹ್ಮನ ಪೂರ್ಣ ಕೌಶಲವೂ ಕೂಡ, ಕೌಶಲ ಅಂದ್ರೆ ನಿರ್ಮಾಣ ಪಾಠವ, ಸುಂದರವಾದ ವಸ್ತುವನ್ನು ನಿರ್ಮಿಸುವ ಒಂದು ಶಕ್ತಿ. ಅದು ಮಂಗಲ ವಿಷಯ ನಿರ್ಮಾಣ ಪಾಠವಂ. ಅದ್ಭುತವಾದ ಮಂಗಲವನ್ನು ಸೃಷ್ಟಿ ಮಾಡಬೇಕು ಅಂತ ಅವನು ಪ್ರಯತ್ನಿಸಿದ್ರು ಕೂಡ ಅದೆಲ್ಲವೂ ಕೃಷ್ಣನ ಈ ವ್ಯಕ್ತಿತ್ವದ ಎದುರಿಗೆ ನೀಚವಿತು ಅಂತ ಭಾವಿಸಿದ್ರಂತೆ. ಕೃಷ್ಣನ ಸೌಂದರ್ಯ ಅಕೃತ್ರಿಮವಾದದ್ದು, ಅಪ್ರಾಕೃತವಾದದ್ದು, ಅನಂತವಾದದ್ದು. ಅದರ ಎದುರಿಗೆ ಈ ಚತುರ್ಮುಖ ಬ್ರಹ್ಮ ಈ ಹಿಂದೆ ಯಾರ್ಯಾರನ್ನೋ ಸೃಷ್ಟಿ ಮಾಡಿದ್ದಾನಲ್ಲ, ಅದಾದ್ರೂ ಯಾವ ಲೆಕ್ಕ? ಈಗ ಇನ್ನು ಮುಂದೆ ಈಗ ಸೃಷ್ಟಿ ಮಾಡಿರುವ ವ್ಯಕ್ತಿಗಳು, ಆ ವ್ಯಕ್ತಿಗಳ ಸೌಂದರ್ಯ, ಮುಂದೆ ಅವನು ಸೃಷ್ಟಿ ಮಾಡಲಿರುವ ವ್ಯಕ್ತಿಗಳ ಸೌಂದರ್ಯ, ಇದೆಲ್ಲವೂ ನೀಚವೇ. ಹಿಂದಿಂದು ಇಂದಿಂದು ಮುಂದಿಂದು ಎಲ್ಲವೂ ನೀಚವೇ ಆ ಕೃಷ್ಣನ ವ್ಯಕ್ತಿತ್ವದ ಎದುರಿಗೆ ಅಂತ ಹೀಗೆ ಅವ್ರು ಭಾವಿಸಿದರು. ಕೃಷ್ಣನ ವ್ಯಕ್ತಿತ್ವ ಅಪ್ರಾಕೃತ, ಅದು ಅನಂತ. ಉಳಿದವರ ವ್ಯಕ್ತಿತ್ವ ಹಾಗಲ್ಲ. ಆದ್ದರಿಂದ ಅವನ ವ್ಯಕ್ತಿತ್ವದ ಎದುರಿಗೆ ಉಳಿದವರ ವ್ಯಕ್ತಿತ್ವವೆಲ್ಲವೂ ನೀಚ. ಆ ಉಳಿದ ಎಲ್ಲರ ವ್ಯಕ್ತಿತ್ವವನ್ನು ನಿರ್ಮಿಸಿದ ಚತುರ್ಮುಖ ಬ್ರಹ್ಮನ ಕೌಶಲವೂ ಕೂಡ ನೀಚವೇ. ಇಷ್ಟು ವಿಜಯಧ್ವಜರ ವ್ಯಾಖ್ಯಾನವನ್ನೇನು ನೋಡಿದ್ವಿ. ಆದರೆ ವ್ಯಾಖ್ಯಾನದಲ್ಲೇ ಒಂದು ಗೊಂದಲ ಇದ್ದಂತೆ ಕಾಣಿಸ್ತದೆ. ಅಥವಾ ವಿಜಯಧ್ವಜರು ಎರಡು ಅರ್ಥಗಳನ್ನು ಹೇಳಲಿಕ್ಕೆ ಹೊರಟ್ರ, ಅಥವಾ ಏವಮಪಿ ಅರ್ಥಾಂತರಂ ಊಷ್ಯತೆ ಅಂತ ಏನು ಬರೆದಿಲ್ಲ ಅವರು. ಮೊದಲು ಅರ್ವಾಕ್ ಶ್ರುತಿ ಅಂದ್ರೆ ಅಂತ್ಯ ಸೃಷ್ಟಿ, ಚತುರ್ಮುಖ ಬ್ರಹ್ಮನ ಕೊನೆಯ ಸೃಷ್ಟಿ ಕೃಷ್ಣನ ಶರೀರ. ಇದರಲ್ಲಿ ಅವನ ಕೌಶಲ ಅನುಭವ ಎಲ್ಲವೂ ಇಳಿದು ಬಂದಿದೆ, ಅದು ಪರಾಕಾಷ್ಠೆಯನ್ನು ತಲುಪಿದೆ ಅಂತ ಒಂದು ಅರ್ಥ ಈಗಾಗಲೇ ತೋರಿಸಿದರು. ಇದನ್ನೇ ಗೋವಿಂದಾಚಾರ್ಯರು ತಮ್ಮ ಸಂಪಾದಿತವಾದ ಭಾಗವತ ತಾತ್ಪರ್ಯದಲ್ಲಿ ವಿಜಯಧ್ವಜರು ಹೀಗೆ ಹೇಳ್ತಾರೆ ಅಂತ ಈ ವಾಕ್ಯವನ್ನು ಬರೆದಿದ್ದಾರೆ. ವಿಧಾತುರು ವಿರಿಂಚಸ್ಯ ಅರ್ವಾಕ್ಸತೌ ಅಂತ್ಯಸೃಷ್ಟೌ ಕಾರ್ತ್ನೇನ ಕೌಶಲ ಮಾತ್ರ ಕೃಷ್ಣ ವಪುಷಿ ಉಪಗತಂ. ಉಪಗತಂ ಅಂದ್ರೆ ಪರ್ಯಾಪ್ತವಾಗಿದೆ, ಅದೆಲ್ಲವೂ ತುಂಬಿ ಹೋಗಿದೆ. ಕೃಷ್ಣನ ಸೃಷ್ಟಿಯ ವಿಷಯದಲ್ಲಿ ಆತನ ಅನುಭವ ಕೌಶಲವೆಲ್ಲವೂ ತುಂಬಿಕೊಂಡ್ಬಿಟ್ಟಿದೆ, ಪೂರ್ಣವಾಗಿ ಉಪಯುಕ್ತವಾಗಿದೆ ಅಂತಿಷ್ಟು ಬರೆದಿದ್ದಾರೆ. ಮುಂದೆ ಅರ್ವಾಕ್ ಅಂದ್ರೆ ನೀಚ ಅಂತ ಇನ್ನೊಂದು ಅರ್ಥ ಬರೆದಿದ್ದಾರಲ್ಲ, ಇದೇನರ್ಥ? ಅದು ವಿಚಿತ್ರವಾಗಿ ಕಾಣಿಸ್ತದೆ. ಆದ್ರಿಂದ ವಿಜಯಧ್ವಜರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಮುಂದೆ ಅರ್ವಾಕ್ ನೀಚಮಂತಿ ಏನು ಬರೆದಿದ್ದಾರಲ್ಲ, ಇದನ್ನ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸಿಲ್ಲ. ಅನಂತ ತೀರ್ಥರು ಕೂಡ ಹೀಗೆ ಅರ್ವಾಕ್ ನೀಚವನ್ನು ಬರೀತಾರೆ, ಅದನ್ನು ಮಾತ್ರ ಅವರು ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಆದರೆ ಈ ಮೊದಲು ಹೇಳಿದ್ದೇನಿದೆಯಲ್ಲ, ಅಂತ್ಯ ಸೃಷ್ಟಿ ಅಂದ್ರೆ ಕೊನೆಯ ಸೃಷ್ಟಿ, ಚತುರ್ಮುಖ ಬ್ರಹ್ಮನ ಕೊನೆಯ ಸೃಷ್ಟಿಯೇ ಈ ಕೃಷ್ಣನ ಶರೀರ. ಅದರಲ್ಲಿ ಅವನ ಕೌಶಲ ಪರಾಕಾಷ್ಠೆಗೇರಿದೆ ಅಂತ ವ್ಯಾಖ್ಯಾನ ಏನಿದೆಯಲ್ಲ, ಇದು ಅಜ್ಞಾನಿಗಳ ಮಾತಿದು. ಅಂತ ವಿಜಯಧ್ವಜರು ಅಭಿಪ್ರಾಯ ಪಡ್ತಾರೆ ಅಂತ ನಾವು ಭಾವಿಸಬಹುದು. ಅವರು ಕೃಷ್ಣನ ಶರೀರವನ್ನು ಕೂಡ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಅಂತಲೇ ಭಾವಿಸಿದ್ದಾರೆ. ಇದು ಕೃಷ್ಣನ ಶರೀರ ಚತುರ್ಮುಖ ಬ್ರಹ್ಮನ ಕೊನೆಯ ಸೃಷ್ಟಿ ಅಂತ ಭಾವಿಸಿದ್ದಾರೆ. ಕೊನೆಯದ್ದು ಅಂದ್ರೆ ಅಕ್ಷರಶಃ ಕೊನೆಯದ್ದು ಅಂತ ಅರ್ಥ ಅಲ್ಲ. ಇನ್ನೂ ಮುಂದೆ ಚತುರ್ಮುಖ ಬ್ರಹ್ಮ ಅನೇಕ ವ್ಯಕ್ತಿಗಳನ್ನು ಸೃಷ್ಟಿಸಬಹುದು. ಆದರೆ ಕೊನೆಯ ಸೃಷ್ಟಿ ಅನಿಸುವಷ್ಟು, ಮಾಸ್ಟರ್ ಪೀಸ್ ಅನಿಸುವಷ್ಟು, ಅಲ್ಟಿಮೇಟ್ ಅಂತಾರಲ್ಲ, ಕೊನೆ ಅಂದ್ರೆ ಲಾಸ್ಟ್, ಇನ್ನು ಇದಾದ್ಮೇಲೆ ಮತ್ತೆ ಯಾವುದೂ ಇಲ್ಲ ಅಂತ ಅದರ ಅರ್ಥ ಅಲ್ಲ. ಇನ್ನ ಅಲ್ಲಿ ಅಲ್ಟಿಮೇಟ್ ಅಂತ ಅದರ ಅರ್ಥ. ಅಲ್ಟಿಮೇಟ್ ಅನ್ನೋದು ಕೂಡ ಇಂಗ್ಲಿಷ್ನಲ್ಲಿ ಫೈನಲ್, ಲಾಸ್ಟ್ ಅಂತ ಅರ್ಥ ಇದೆ. ಆದರೆ ಬೀಯಿಂಗ್ ದ ಗ್ರೇಟೆಸ್ಟ್ ಪಾಸಿಬಲ್, ಮೋಸ್ಟ್ ಎಕ್ಸ್ಟ್ರೀಮ್, ಹೀಗೆಲ್ಲ ಅದಕ್ಕೆ ಅರ್ಥಗಳಿವೆ. ಆದ್ರಿಂದ ಅರ್ವಾಕ್ ಸೃಷ್ಟಿ ಅಂದ್ರೆ ಇಲ್ಲಿವರೆಗೆ ಮಾಡಿದ ಸೃಷ್ಟಿಗಳಲ್ಲಿ, ಇನ್ನು ಮುಂದೆ ಮಾಡಲಿರುವ ಸೃಷ್ಟಿಗಳಲ್ಲಿ ಇದು ಅಲ್ಟಿಮೇಟ್, ಇದು ಅರ್ವಾಕ್ ಸೃಷ್ಟಿ ಅಂತ ವಿಜಯಧ್ವಜರು ಆ ಮೊದಲನೇ ವ್ಯಾಖ್ಯಾನದಲ್ಲಿ ಭಾವಿಸಿದಂತೆ ನನಗೆ ಕಾಣಿಸ್ತದೆ. ಹಾಗನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಇದು ಅಜ್ಞಾನಿಗಳ ದೃಷ್ಟಿ.
ಆದರೆ ತ್ರಿಲೋಕದಲ್ಲಿ ಇರುವವರು ಎಲ್ಲರೂ ಕೂಡ ಜ್ಞಾನಿಗಳಲ್ಲ, ಅಲ್ಲಿ ಇರುವ ಅಜ್ಞಾನಿಗಳೆಲ್ಲರೂ ಹೀಗೆ ಭಾವಿಸಿದರು ಅಂತ ಅದರ ತಾತ್ಪರ್ಯ ವಿಜಯಧ್ವಜರು ಹೇಳಿದಂತೆ ಅನ್ನಿಸ್ತದೆ. ಮತ್ತೆ ಮುಂದೆ ಏನು ಹೇಳಿದ್ದಾರಲ್ಲ ಕೊನೆಗೆ, ಅರ್ವಾಕ್ ಅಂದ್ರೆ ನೀಚ ಅಂತ ಇನ್ನೊಂದು ವ್ಯಾಖ್ಯಾನ, ಅದು ಜ್ಞಾನಿಗಳ ಅಭಿಪ್ರಾಯ ಅಂತ ವಿಜಯಧ್ವಜರ ಅಭಿಪ್ರಾಯ ಕಾಣಿಸ್ತದೆ. ಅದಕ್ಕೆ ಜ್ಞಾನಿಗಳು ಮತ್ತು ಅಜ್ಞಾನಿಗಳ ಸಮುಚ್ಚಯ ಅನ್ನೋ ಅರ್ಥ ಅವರು ಬರೆದಿದ್ದಾರೆ. ಕೃಷ್ಣನ ಸೃಷ್ಟಿಯನ್ನು ನೋಡಿದ ಮೇಲೆ ಚತುರ್ಮುಖ ಬ್ರಹ್ಮ ಹಿಂದೆ ಮಾಡಲಿರುವ ಮುಂದೆ ಮಾಡಲಿರುವ ಎಲ್ಲಾ ಸೃಷ್ಟಿಯೂ ಕೂಡ ಕ್ಷುಲ್ಲಕವಾದದ್ದು ಅಂತ ಅವ್ರು ಭಾವಿಸಿಬಿಟ್ರಂತೆ. ಇದು ಜ್ಞಾನಿಗಳ ದೃಷ್ಟಿಕೋನ. ಇದನ್ನೇ ಕೊನೆಗೆ ಅವರು ಜ್ಞಾನಿ ಅಜ್ಞಾನಿನಾಂ ಜ್ಞಾನೇವ ಅಜ್ಞಾನೇವ ಅಂತ ಹೀಗೆ ಅವರು ಬರೀತಾರೆ. ಜ್ಞಾನಿಗಳ ಜ್ಞಾನ ಮತ್ತೆ ಅಜ್ಞಾನಿಗಳ ಅಜ್ಞಾನ ಎರಡೂ ಆಶ್ಚರ್ಯಕರವಾಗೇ ಇದೆ. ಜ್ಞಾನಿಗಳಿಗೆ ಇದು ಕೃಷ್ಣನ ಶರೀರ ಅಪ್ರಾಕೃತವಾದದ್ದು, ಇದು ಅನಂತವಾದದ್ದು, ಇದರ ಮುಂದೆ ಚತುರ್ಮುಖ ಬ್ರಹ್ಮ ಮಾಡುವ ಸೃಷ್ಟಿ, ಅವನ ಪ್ರಯತ್ನ ಅದೆಲ್ಲವೂ ಕೂಡ ಕ್ಷುಲ್ಲಕ ಅಂತ ಗೊತ್ತಾಯಿತು. ಇದು ಆಶ್ಚರ್ಯಕರವೇ. ಅಜ್ಞಾನಿಗಳಿಗೆ ಅವ್ರು ಎಲ್ಲೇ ಇದ್ರು, ಮೂರು ಲೋಕದಲ್ಲಿ ಅಜ್ಞಾನಿಗಳಿದ್ರು ಕೂಡ ಅವರೆಲ್ಲರೂ ಕೃಷ್ಣನ ಶರೀರ ಭೌತಿಕ ಅಂತ ತಿಳಿದಿದ್ರು. ಚತುರ್ಮುಖ ಬ್ರಹ್ಮನ ಸೃಷ್ಟಿಯ ಪರಾಕಾಷ್ಠೆ ಇದು, ಮಾಸ್ಟರ್ ಪೀಸ್ ಇದು ಅಂತ ಹೇಳಿದ್ರು. ಅವರಿಗೂ ಅವರ ಅಜ್ಞಾನವನ್ನು ನೋಡಿ ನಾವು ಆಶ್ಚರ್ಯ ಪಡಬೇಕು, ಜ್ಞಾನಿಗಳ ಜ್ಞಾನವನ್ನು ನೋಡಿ ಆಶ್ಚರ್ಯ ಪಡಬೇಕು ಅಂತ ಹೀಗೆ ವಿಜಯಧ್ವಜರು ಅರ್ಥ ಮಾಡಿದಂತೆ ಕಾಣಿಸ್ತದೆ. ಮುಂದೆ ಯಾದವಾರರು ಏನು ಅರ್ಥ ಬರೀತಾರೆ ಅಂತ ನೋಡೋಣ. ವಿಜಯಧ್ವಜರು ಮೊದಲಿನ ಅರ್ಥ ಏನು ಬರೆದಿದ್ದಾರೆ ಅದನ್ನೇ ಯಾದವಾರರು ಬರೆದಿದ್ದಾರೆ. ಅರ್ವಾಕ್ ಸೃಷ್ಟಿ ಅಂದ್ರೆ ಅಂತ್ಯ ಸೃಷ್ಟಿ, ಕೊನೆಯ ಸೃಷ್ಟಿ, ಅಲ್ಟಿಮೇಟ್ ಕ್ರಿಯೇಷನ್. ಅದರಲ್ಲಿ ಅವನ ನೈಪುಣ್ಯ ಎಲ್ಲವೂ ಇಳಿದು ಬಂದಿದೆ. ನಾತಃ ಪರಂ ತಸ್ಯ ಕೌಶಲಮಸ್ತಿ. ಇನ್ನು ಮುಂದೆ ಅವನು ಸೃಷ್ಟಿ ಮಾಡಿದ್ರು ಇದಕ್ಕಿಂತ ಸುಂದರವಾಗಿ ಸೃಷ್ಟಿ ಮಾಡಲಾರ ಅಂತ ಅವರು ಮೂರು ಲೋಕದ ಜನ ತಿಳಿದ್ರು. ಒಬ್ಬ ಅಕ್ಷರ ಬರೆಯುವವನು ಅಥವಾ ಚಿತ್ರ ಬರೆಯುವವನು ಮೊದಲು ವಕ್ರವಾಗಿ ಏನೇನೋ ಬರೀತಾನೆ. ಕ್ರಮವಾಗಿ ಅಭ್ಯಾಸ ಆದಂತೆ ಅವನು ಬರೆದ ಲೇಖನ, ಅಕ್ಷರಗಳ ಸೌಂದರ್ಯ, ಹಾಗೆ ವಿಷಯದ ಸೌಂದರ್ಯ, ಹಾಗೆ ಚಿತ್ರಲೇಖನ ಇದ್ದರೆ ಅದರ ಸೌಂದರ್ಯ, ಅದೆಲ್ಲವೂ ಕೂಡ ಕಾರ್ಸ್ನೇನ ಆಯಾತಿ. ಅವನಿಗೆ ಅನುಭವ ಬಂದಂತೆ ಜ್ಞಾನ ಹೆಚ್ಚಾದಂತೆ ಕಾಲಕ್ರಮೇಣ ನಿರಂತರವಾದ ಅಭ್ಯಾಸದಿಂದ ಗಳಿಸಿದ ಒಂದು ಕೌಶಲ ಏನಿದೆ, ಆ ಕೌಶಲ್ಯದಿಂದ ತುಂಬಾ ಚೆನ್ನಾಗಿ ಅವನು ಬರೀಲಿಕ್ಕೆ ಸಮರ್ಥನಾಗ್ತಾನೆ. ಹಾಗೆ ಅಂತ ಅವರ ಅರ್ಥ ಬರೀತಾರೆ. ಇಲ್ಲಿ ತ್ರಿಲೋಕಸ್ಯ ಅಜ್ಞಾನಂ ಬತ ಅಂತಿದೆಯಲ್ಲ, ಅಲ್ಲಿ ಅಜ್ಞಾನ ಅಂದ್ರೆ ಭ್ರಮ ಅಂತ ಅರ್ಥ. ಚಿದಾನಂದಾತ್ಮಕವಾದ್ದು ಈ ಭಗವಂತನ ಶರೀರ, ಅದನ್ನ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಅಂತ ಭಾವಿಸಿದ್ರಲ್ಲ ಇವರು. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಭ್ರಮ ಅನ್ನೋದು ಕೆಲವು ಜನರಿಗೆ ಬರ್ತಿರ್ತದಷ್ಟೇ. ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ಅಂತ ಭ್ರಮೆ ಎಲ್ಲರಿಗೂ ಏನು ಬರೋದಿಲ್ಲ. ಹಗ್ಗವನ್ನು ನೋಡಿ ಹಾವು ಅಂತ ಎಲ್ರಿಗೂ ಭ್ರಮೆ ಏನು ಬರೋದಿಲ್ಲ. ಆದರೆ ಕೃಷ್ಣ ಎಂಬ ಈ ಸಂಗತಿಯನ್ನು ನೋಡಿ ಲೋಕತ್ರಯದಲ್ಲಿದ್ದವರು ಎಲ್ರಿಗೂ ಕೂಡ, ಅದರಲ್ಲಿ ಹೆಚ್ಚಿನವರಿಗೂ, ಎಲ್ರಿಗೂ ಅಲ್ಲದೆ ಇದ್ರು ಹೆಚ್ಚಿನವರಿಗೂ, ಲೋಕತ್ರಯಗತಾನಾಂ ಬಹೂನಾಂ, ಆದಿವಾರ್ಯರು ಅದನ್ನು ಚೆನ್ನಾಗಿ ಬರೆದಿದ್ದಾರೆ. ಮೂರು ಲೋಕದಲ್ಲಿರುವ ಎಲ್ಲಾ ದೊಡ್ಡ ದೊಡ್ಡ ಜ್ಞಾನಿಗಳಿಗೂ, ಬ್ರಹ್ಮಾದಿ ಜ್ಞಾನಿಗಳಿಗೂ, ರುದ್ರಾದಿ ಜ್ಞಾನಿಗಳಿಗೂ ಹಾಗೆ ಭ್ರಮೆ ಬಂತು ಅಂತ ಅಲ್ಲ, ಅಲ್ಲಿರುವ ಹೆಚ್ಚಿನವ್ರಿಗೆ ಹೀಗೆ ಭ್ರಮೆ ಬಂತು ಅಂತ ಇದೊಂದು ಆಶ್ಚರ್ಯ. ಅದಕ್ಕೆ ಪ್ರಮಾಣ ಸಂವಾದ ಭಾಗವತ ತಾತ್ಪರ್ಯದಲ್ಲಿದೆ. ಭೌತಿಕಮೇವ ತೂ ಅಂತಿದೆ. ತೂ ಅಂದ್ರೆ ಇದು ಪಂಚಭೂತಗಳಿಂದ ಹುಟ್ಟಿದ್ದು, ಚಿದಾನಂದಾತ್ಮಕವಾದ್ದೇನೂ ಅಲ್ಲ ಅಂತ ಅವರು ಭ್ರಮಿಸಿದರು. ಚಿದಾನಂದಾತ್ಮಕ ಇದು ಜ್ಞಾನಾನಂದಾತ್ಮಕ ಇರಬಹುದು ಅಂತ ಅವರಿಗೆ ಒಂದು ಸುಳಿವೇ ಸಿಗಲಿಲ್ಲ. ಪಾಂಚಭೌತಿಕ ಶರೀರ ನಮ್ಮನೆಂಬಂತೆ ಅಂತ ಅವರು ಭಾವಿಸಿದರು. ಚ ಅನ್ನೋ ಶಬ್ದಕ್ಕೆ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಇಬ್ಬರೂ ಬೇರೆ ಬೇರೆ ರೀತಿಯಾಗಿ ತಿಳಿದರು ಅಂತ ವಿಜಯಧ್ವಜರು ಬರೆದಿದ್ರಲ್ಲ, ಇಲ್ಲಿ ಚ ಎಂಬ ಶಬ್ದಕ್ಕೆ ವಿರಿಂಚ ಸೃಷ್ಟುತ್ವ ಸಮುಚ್ಚಯಾರ್ಥ
ಈ ಜನ ಎರಡು ಸಂಗತಿಗಳನ್ನು ತಿಳಿದ್ರು. ಒಂದು, ಭಗವಂತನ ಶರೀರ ಪ್ರಾಕೃತ ಪಂಚಮಹಾಭೂತಗಳಿಂದ ಹುಟ್ಟಿದ್ದು ಅಂತ ತಿಳಿದಿದ್ದು ಒಂದು ತಪ್ಪು. ಇನ್ನೊಂದು, ಅದು ಚತುರ್ಮುಖ ಬ್ರಹ್ಮ ಮಾಡಿದ್ದು ಅಂತ ತಿಳಿದಿದ್ದು ಮತ್ತೊಂದು ತಪ್ಪು ಅಂತ. ಹೀಗೆ ಅದರ ತಾತ್ಪರ್ಯ. ಅಹೋ ಅಂತಿದೆಯಲ್ಲ ಶ್ಲೋಕದಲ್ಲಿ, ಭಾಗವತ ತಾತ್ಪರ್ಯದ ಶ್ಲೋಕದಲ್ಲಿ, ಅಹೋ ಅಂದ್ರೆ ಒಂದೇ ವಿಷಯದಲ್ಲಿ ಅನೇಕರಿಗೆ ಇದು ಒಂದೇ ಥರದ ಭ್ರಾಂತಿ ಬರೋದಿಲ್ಲ, ಆದರೂ ಇದು ಬಂದಿದೆಯಲ್ಲ, ಬಂದದ್ದೇ ದೊಡ್ಡ ಆಶ್ಚರ್ಯ ಅಂತ ಹೀಗೆ ಅವರು ಭಾವಿಸಿದರು ಅಂತ ಅದರ ಅಭಿಪ್ರಾಯ. ಇವತ್ತು ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡಿದ ಅರ್ಥಗಳನ್ನು ನೋಡಿದ್ದೇವೆ. ಮುಂದಿನ ಭಾಗದಲ್ಲಿ ಗೋವಿಂದಾಚಾರ್ಯದಕ್ಕೆ ಏನು ವಿಮರ್ಶೆ ಮಾಡಿದ್ದಾರೆ, ಅನಂತ ಭಟ್ರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.